ಪುನೀತ್ ಕಿರಾಳಿ ಅವರೇ. ಅಲ್ಲ, ನಮಸ್ತೆ. ನಮಸ್ತೆ ಪುನೀತ್ ಕಿರಾಳಿ ಅವರೇ. ಹಾ, ನೀವು ನಮ್ಮನ್ನೀಗ ಹೇಗೆ ಮಾಡ್ತಿದ್ರಿ ಗೊತ್ತಾ? ನಾನು ಸಾಧಾರಣ 15-16ನೇ ವಯಸ್ಸಿನಲ್ಲಿ ಈ ಹಿಂದೂ ಸಂಘಟನೆಯಲ್ಲಿ ಬೆಳ್ತಂಗಡಿಯಲ್ಲಿ 1000 ಹುಡುಗರನ್ನ ಇಟ್ಕೊಂಡು ತಿರುಗಿದ್ದೆ 16ನೇ ವಯಸ್ಸಿನಲ್ಲಿ. ವೀರೇಂದ್ರ ಹೆಗ್ಡೆ ಇವತ್ತು ಇಷ್ಟು ದೊಡ್ಡ ನಾನೊಂದು ಸಾಮ್ರಾಜ್ಯ ಕಟ್ಟಿಕೊಂಡು ಹಿಂದೂ ಯುವಕರ ಪಡೆ ಕಟ್ಟಿಕೊಂಡಿದ್ರಲ್ಲಿ ವೀರೇಂದ್ರ ಹೆಗ್ಡೆ ನನ್ನನ್ನು ಜೀವಂತ ಬಿಟ್ಟಿದ್ದಾನೆ, ಇಲ್ಲದ ಸಾಯಿಸ್ತಿದ್ದೆ ನಾನು. ಗೊತ್ತಾ ನಿಮ್ಗೆ? ಅಲ್ಲ ಗೊತ್ತಿತ್ತು ನಿಮ್ಗೆ ಕಿರಾಳಿ ಅವರೇ? ಗೊತ್ತಾ ನಿಮ್ಗೆ? ನನ್ಗೆ ಫೋನ್ ಮಾಡ್ಬೋದಿತ್ತಲ್ಲ, ನೀವು ವಿಡಿಯೋದಲ್ಲಿ ನಾನು ಅಲ್ಲಿಗೆ ಬರ್ತೇನೆ. ನಿಮ್ಮ ಊರ್ರಿ ಇದು ಉಜಿರೆ, ನಿಮ್ಮ ಊರದು. ನೀವು ಉಜಿರೆಗೆ ಬರ್ತೇವೆ ನಾವು ಉಜಿರೆಗೆ ಬರ್ಬೋದು. ನಾನು ಸೂಲಿಬೆಲೆಗೆ ಹೇಳಿದ್ದೀನಿ, ನೀವು ಅವತ್ತು ಬಂದು ಹೋಗಿದ್ರಲ್ಲ, ಇವತ್ತು ಬಂದು ಮಾತಾಡ್ಬೋದಲ್ಲ ಸೂಲಿಬೆಲೆಗೆ. ಹಾಗೆ ಅಲ್ಲ, ನೀವು ತಾಯಿ ಬಗ್ಗೆ ಮಾತಾಡಿದ್ದು ನನಗೆ ಬಹಳ ಬೇಸರ ಇದೆ. ನೀವು ಮಾಡಿದ ವಿಡಿಯೋಕ್ಕೆ ನನ್ನ ವಿರೋಧ ಇದೆ. ನೀವು ತಾಯಿ ಬಗ್ಗೆ ಮಾತಾಡಿದ್ದಕ್ಕೆ ಅಲ್ಲ, ನೀವು ತಾಯಿ ಬಗ್ಗೆ ಮಾತಾಡಿದ್ದಕ್ಕೆ ನಾನು ನಿಜ ಮಾತಾಡಿದ್ದೇನಾ? ಅವರ ತಾಯಿ ನೋಡುವ ಅವರ ತಾಯಿ ನಮಗೂ ತಾಯಿನೇ ಅಲ್ವಾ? ಮಹೇಶ್ ಅಣ್ಣನ ತಾಯಿ ಬಗ್ಗೆ ಮಾತಾಡಿದ್ರು ನಾನು ಮಾತಾಡ್ತಿದ್ದೆ. ಯಾರಾದ್ರೂ ಮಹೇಶ್ ಅಣ್ಣನ ತಾಯಿ ಹಂಗಲ್ಲ. ನೀವು ಅದಕ್ಕೆ ಅಷ್ಟು ಯಾಕೆ ತಲೆಬಿದ್ದು? ನೋಡಿ, ನಮ್ಗೆ ಎಷ್ಟು ನೋವಾಗ್ತದೆ. ಸೂಲಿಬೆಲೆ ವಿಚಾರದ ಬಗ್ಗೆ ನಾನು ನಿಮ್ಗೆ ಅಷ್ಟೊಂದು ಸ್ಪಷ್ಟೀಕರಣ ಬೇಕಾದ್ರೆ 1000 ಉದಾಹರಣೆ ಕೊಡ್ತೇನೆ ನಿಮ್ಗೆ. ಇವರೆಲ್ಲ ವೇದಿಕೆ ಮೇಲೆ ಭಾಷಣ ಮಾಡಿದ ತಕ್ಷಣ ಹಿಂದೂ ಸಿಗುದಿಲ್ಲ. ಇವ್ರೇನಾದ್ರೂ ಕೇಸ್ ಮಾಡ್ಕೊಂಡಿದ್ದಾರ? ಇವ್ರು ಜೈಲಿಗೆ ಹೋಗಿದ್ದಾರ? ಬಿಡಿ ಅದು. ನೀವು ವಿಡಿಯೋ ಮಾಡಿ ನಾನು ಬರ್ತೇನೆ ಅಂತ ಹೇಳಿದ್ರೆ ಉಜಿರೆಗೆ ಎಷ್ಟು ಮಂದಿ ಬರ್ತಾರೆ? ಬರಬಾರ್ದು ಅಂತ ಹೇಳಿಕ್ಕೆ ಆಗ್ತದ? ನಮ್ದು ಅದು ಉಜಿರೆ. ನೋಡಿ, ಒಬ್ಬಂಟಿಯಾಗಿ ಹೋರಾಟ ಮಾಡ್ತಿರಲ್ಲಿ ಯಾತಕ್ಕೋಸ್ಕರ? ನೀವು ಅದು ಬಿಟ್ಟು ಹೇಳ್ತೀರಿ ಸಂಘ ಪರಿವಾರದಿಂದ ಬಂದ ಅಂತೇಳಿ. ಹಾಗಾದ್ರೆ ನಿಮ್ಮ ಸ್ವಂತ ಬಲದಿಂದ ನೀವು ಹೋರಾಟ ಮಾಡ್ತೀರಿ, ಯಾತಕ್ಕೋಸ್ಕರ ಮಾಡೋದು? ನಮ್ಮ ರಕ್ತ ಹಿಂದೂ ಅಂತ ಹೇಳಿ. ಇವ್ರೇನ್ ಮಾಡ್ತಾರೆ? ಬರೀ ಭಾಷಣ ಕೊಡ್ತಾರೆ, ನಮ್ಮಂತ ರಸ್ತೆಗೆ ಇಳಿಸ್ತಾರೆ, ಮತ್ತೆ ಹೋಗಿ ಡೀಲ್ ಮಾಡ್ಕೊಂಡು ಸುಮ್ಮನೆ ಕೂರ್ತಾರೆ. ನೀವು ಇದಕ್ಕೆಲ್ಲ ಪುಷ್ಟೀಕರಣ ಕೊಡ್ಬೇಡಿ, ಮತ್ತೆ ನಿಮ್ಗೆ ತೋಚಿದ್ದನ್ನು ಮಾಡಿ. ಕೇಳ್ತದ ನಾನು ಹೇಳುದು ಕಿರಳ್ಳಿ ಅವರೇ? ಹಲೋ ಅಲ್ಲ, ಎಂತ ಕೇಳ್ತದ? ಇದಕ್ಕೆ ಸಾಕ್ಷಿ ಅಣ್ಣಪ್ಪ ಮಂಜುನಾಥ. ನಾವು ಹಿಂದೂ ಧರ್ಮವನ್ನು ಬಿಟ್ಟಿಲ್ಲ, ಬಿಟ್ಟಿಲ್ಲ. ಅಲ್ಲ, ನಾನು ಹಿಂದುತ್ವ ಮತ್ತು ಹಿಂದೂ ಧರ್ಮದ ವಿಚಾರದಲ್ಲಿ ನಿಮ್ಮನ್ನ ಯಾವತ್ತು ನಾನು ಪ್ರಶ್ನೆ ಮಾಡೋದಾಗ್ಲಿ ನಾನು ಮಾಡಿಲ್ಲ. ಅಂದ್ರೆ ಇದು ವ್ಯಕ್ತಿ ಪೂಜೆ ಅಂತ ಅಲ್ಲ. ಅಂದ್ರೆ ತಾಯಿ ಬಗ್ಗೆ ಮಾತಾಡಿದಾಗ ಎಂಟೈರ್ ಇಡೀ ನಮ್ ತಂಡ ಕಟ್ಟಿದ್ದೀವಣ್ಣ, ಅಲ್ಲಿಂದ ಕಟ್ಕೊ ಬಂದಿದ್ದೀವಿ ನಾವು. ಈಗ ನೋಡಿ, ನಾನು ಹೇಳ್ತೇನೆ, ಈಗ ಇವತ್ತು ನೀವು ಹೇಳ್ತೀರಲ್ಲ ಒಂದು ತಾಯಿಗೆ ಅಂತ ಹೇಳಿ, ನಾವೀಗ ತಾಯಿಯ ಸ್ಥಾನದಲ್ಲಿ RSS ಅನ್ನು ಇಟ್ಟವರು ನಾವು. ಇವತ್ತು ನಮ್ಮ ಪರಿಸ್ಥಿತಿ ಏನಾಯ್ತು ಗೊತ್ತಾ? ನೀವು ಸ್ವಲ್ಪ ತಿಳ್ಕೊಳ್ಳಿ. ಒಂದು ವೇಳೆ ನಾನು ಅಷ್ಟು ಹಿಂದೂ ಸಂಘಟನೆ ಮಾಡಿದ್ರಿಂದ, ಎಷ್ಟು ಯುವಕರು ನಮ್ಮ ಹಿಂದೆ ಇದ್ರಿಂದ ನಾನು ಜೀವಂತವಾಗಿದ್ದೇನೆ. ಗೊತ್ತಾ ನಿಮ್ಗೆ? ಗೊತ್ತಾ? ಇವರು ಬಂದ್ರು, ದುಡ್ಡು ಮಾಡ್ಕೊಂಡ್ರು, ಹೋದ್ರು. ಈಗ ಬಂದು ಯಾರೋ ಒಬ್ಬ ಮುಸಲ್ಮಾನ ಸ್ಟೇಟ್ಮೆಂಟ್ ಕೊಟ್ಟಂತೆ, ಅವನು ಏನು 39 ನಿಮಿಷದಿಂದ ಏನು ಹಿಂದೂಗಳಿಲ್ವ ಊರಲ್ಲಿ? ಆಯ್ತಪ್ಪ, ಹಿಂದೂಗಳಿದ್ರಲ್ಲ, 13 ವರ್ಷದಿಂದ ಹೋರಾಟ ಆಗ್ತಿದೆ ಅಲ್ಲ, ಇವ್ರು ಹಿಂದೂ ನಾಯಕರು ಎಷ್ಟು ಬಂದು ಇದನ್ನು ಕೇಳೋದು ನಾನು. ನೋವು ಅದು ನಮ್ಗೆ. ಒಬ್ಬ RSS ನಮ್ಮ ಗಂಡ, ಒಬ್ಬ ವಿಶ್ವ ಪರಿಷತ್ ನಮಗ, ಯಾವನೇ ಆದ್ರೂ ಒಬ್ಬ ಹಿಂದೂ ಇಂಥ ಒಬ್ಬ ಅನ್ಯಮತಿಯ ಬಂದು ನಮ್ಮ ದೇವಸ್ಥಾನವನ್ನು ರೂಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾವು ಇನ್ನೂ ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿದ್ರೆ, ಇಷ್ಟು ಬಂದು ಹೋಗೋದು, ಅವ್ರ ಜೊತೆ ಸೇರ್ಕೊಳ್ಳೋದು. ಹೇಳಿ, ಇದಕ್ಕೆ ಉತ್ತರ ಕೊಡಿ. ಅಲ್ಲ ನೋಡಿ, ನಾವು ಇಷ್ಟು ದಿನದಲ್ಲಿ ನಿಮ್ಮ ಯಾವುದೇ ವಿಚಾರಕ್ಕೆ ನಾವು ಮಾತಾಡೇ ಇಲ್ಲ. ಅಯ್ಯೋ, ನೀವ್ ಹೇಳ್ತಿರಲ್ಲ, ನಿಮ್ಗೆ ಹೇಳ ನಾನು. ನೋಡಿ, ಮೊನ್ನೆ ಅದೇ ಬೇವರ್ಸಿ ವೀರೇಂದ್ರ ಹೆಗ್ಡೆ ಅಂಡ್ ಟೀಮಿನ ಇವ್ರು ಬೆಳೆಸಿದ್ರಂತಲ್ಲ, ಸೂಳೆಬೆಲೆ ಅಂತ ಅವ್ರು ಬೆಳೆಸಿದ್ರಿಂದ ನಾವು ಇವತ್ತು ಮಾತಾಡ್ತೇನೆ. ಸೂಳೆಬೆಲೆಗೆ ಮಾಡದ ದಾರಿಗೆ ಅಣ್ಣಪ್ಪ ಮಂಜುನಾಥನ ಶಾಪ. ನಾನು ಇವತ್ತೊಂದು ಒಳ್ಳೆ ಒಂದು ಶೃಂಗೇರಿ ಜಗದ್ಗುರು ಪೀಠದ ಜಾಗದಲ್ಲಿ ನಿಂತ್ಕೊಂಡಿದ್ದೇನೆ. ಈಗ ನೀವು ಫೋನ್ ಮಾಡ್ಬೇಕಾದ್ರೆ ಈ ಜಗದ್ಗುರು ಪೀಠದ ಶಾಪ, ಸಂತಾನ ನಾಶ ಆಗುತ್ತದೆ ಇವ್ರದ್ದು. ನಾನು ಹೇಳಾದ್ರೂ ಒಂದು ಶಬ್ದ ನಾನು ಹಿಂದೂ ವಿರೋಧಿ ಆಗಿದ್ರೆ ನಾನು ಎಲ್ಲಿಯೂ ನಿಮ್ಮನ್ನ ಹಿಂದೂ ವಿರೋಧಿ ಅಂತ ಹೇಳಿಲ್ಲ. ನಿಮ್ಗೆ ಗೊತ್ತಿಲ್ಲ ಪುನೀತ್ ಕಿರಾಳಿ ಅವರೇ, ನಾವು ಒಡನಾಡಿಯನ್ನು ಹೇಗೆ ಹೊಡೆದು ಹೊರಗಡೆ ಹಾಕಿದೆ ಗೊತ್ತಾ ನಿಮ್ಗೆ? ನಮ್ಮ ಜೊತೆಲಿ ಎಲ್ಲಾದ್ರೂ ಕಾಣ್ತಾನ ಅವನಷ್ಟಕ್ಕೆ ಬಂದಿದ್ದಾನೆ ಅವನು. ನೋಡಿ, ನಾವು ಧರ್ಮದ ವಿರೋಧ ಹೇಳಲ್ಲ ಸ್ವಾಮಿ, ಇದು ತಿಳ್ಕೊಳ್ಳಿ ನೀವು ಅಷ್ಟೇ. ನಿಮ್ಗೆ ಹೇಳ್ತೇನೆ ಕೇಳಿ. ಧರ್ಮ ಜಾಗೃತಿ ಸಭೆ ಅಂತ ಮಾಡಿದ್ರು, ವೀರೇಂದ್ರ ಹೆಗ್ಡೆ ಮಾಡ್ತಿರುವಂತದ್ದು. ಹಿಂದೂ ಧರ್ಮದ ಒಂದು ಧರ್ಮ ಸಭೆಯನ್ನು ವೀರೇಂದ್ರ ಹೆಗ್ಡೆ ಮಾಡಿಸ್ಲಿಕ್ಕೆ ಅವನು ಯಾರವನು ಬೇವರ್ಸಿ? ಅವನು ಆ ಪಾಪಿಷ್ಟ ಯಾರವನು ಅತ್ಯಾಚಾರಿ? ಇದು ಇದು ಇರುವಂತದ್ದು. ಅದು ಬಿಟ್ಟು ನೀವು ಅಲ್ಲಿಗೆ ಬರ್ತೇನೆ, ನಾನು ಉಜಿರೆಗೆ ಬರ್ತೇನೆ. ನೀವು ಉಜಿರೆಗೆ ಬಂದ್ರೆ ನಾನು ಉಜಿರೆ ಬಿಟ್ಟು ಓಡ್ಲಿಕ್ಕೆ ಆಗ್ತದ?
ನಾನು ನೋಡಿ, ಏನಂತ ನೀವು ಮಾತಾಡ್ತಿರ್ರಿ ನೀವು ನೀವು? ನೀವು ಅದನ್ನ ಫಸ್ಟ್ ಬಂದ್ರೆ ತಿಳ್ಕೊಳ್ಳಿ ನೀವು ನೀವು ಫಸ್ಟಿಗೆ. ಅಲ್ಲ, ನೀವು ಬಂದ್ರೆ ಅವರಿಗೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಾನು ನಾವು ಅವನಿಗೆ ಬರ್ತೇವೆ, ಹೊಡೀರಿ ಅಂತ. ಅಲ್ಲ ಅಲ್ಲ, ಅವನಿಗೆ ಹೇಳಿದ್ರೆ ನಿಮ್ಗೆ ಹೇಗೆ ನೋವಾಗುತ್ತೆ? ನೀವು ಅವರು ನಾನು ಮಾತಲ್ಲಿ ಒಂದು, ಅಲ್ಲ, ಅದು ಇದರಲ್ಲಿ ನಾನ್ ಕೃತಿಯಲ್ಲಿ ನಾನ್ ಒಂದು, ಅಲ್ಲ, ಮಾತಲ್ಲಿ ಒಂದು ಇಲ್ಲ ಇಲ್ಲ ಮಾಡ್ಲೇಬಾರ್ದು. ಇಲ್ಲ, ಅದು ಹಿಂದುತ್ವ ಆಗುದಿಲ್ಲ, ಖಂಡಿತ ಅದು ಹಿಂದೂ ಖಂಡಿತ ಧರ್ಮದ ಇಲ್ಲ. ವಿರೋಧ ಆಗ್ತದೆ. ನನ್ನ ಮೇಲಿರೋ 37 ಕೇಸ್ನಲ್ಲಿ 22 ಕೇಸು ಚಕ್ರವರ್ತಿಯವರೇ ತೆಗೆಸಿರೋದು. ಅಂದ್ರೆ ಬೇಲ್ ಅದು ತೆಗ್ಸಿರೋದು, ಇರ್ಲಿ, ಬೇಲ್ ತೆಗ್ಸಿರೋದು ಅದು ಅವರೇ. ಇರ್ಲಿ. ಅವ್ರು ನೋಡಿ, ಅವರಿಗೆ ಒಂದಷ್ಟು ಜನಗಳು ಬೇಕಾಗ್ತಾರೆ. ನೀವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಅನ್ಯಾಯ ಆಗಿದೆ ಅಂತ ಹೇಳಿ ಧರ್ಮಸ್ಥಳ ಉಳಿಸ್ತೀನಿ ಅಂತ ಹೊರಟು, ಇಡೀ ಕರ್ನಾಟಕ ಈಗ 2 ಭಾಗವಾಗಿದೆ. ಅದು ಬೇರೆಯವರಲ್ಲ, ಹಿಂದೂಗಳೇ 2 ಭಾಗವಾಗಿದ್ದೀವಿ. ಹಾಗೆ ಮಾಡಿದ್ಯಾರು? ಹಾಗೆ ಮಾಡಿದ್ಯಾರಂದ್ರೆ ಈಗ ನಾನೇನ್ ಯಾರು ಹೇಳಿ? ಅವನನ್ನು ವೀರೇಂದ್ರ ಹೆಗ್ಡೆಯನ್ನು ರಾಜ್ಯಸಭಾ ಸದಸ್ಯ ಮಾಡಿದ್ಯಾರು? ಯಾರು ಮಾಡಿದ್ದು? ಬಿಜೆಪಿ ಅವರು ಮಾಡಿದ್ದಲ್ಲ, ಕಾಂಗ್ರೆಸ್ನವ್ರು ಮಾಡಿದ್ದ? ಇವರು ಇವನ ಅತ್ಯಾಚಾರದ ಕೇಸುಗಳನ್ನು ಇವನ ಹತ್ರ ಲಕ್ಷಗಟ್ಟಲೆ ಕೋಟಿ ಉಂಟು. ಈ ಬಿಜೆಪಿ ಅವರು ಎಲ್ಲ ದುಡ್ಡು ತಕೊಂಡು ಹಿಂದೂ ಸಂಘಟನೆಯವರು ಇದು ಹೀಗೆ ಮುಂದುವರಿತಾನೆ ಹೋದ್ರೆ ನಾವೇ ಒಡೆದಾಡ್ತಾ ಇರ್ತೀವಿ, ನೀವು ನೋಡ್ತೀರಿ. ಅಂದ್ರೆ ಉಳಿಸ್ಲಿಕ್ಕೆ ಹೋಗಿ ನೀವು ಒಂದು ಹಿಂದಿನ ಕಾಲದಲ್ಲಿ ಕೂಡ ಅದೇ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಅದು ಎಲ್ಲ ಬರ್ಬೇಕು. ಒಂದು ಬಡ್ಡಿ ವ್ಯವಹಾರ, ಭೂ ಹಗರಣ ಎಷ್ಟಿದೆ ಗೊತ್ತಾ? ಎಷ್ಟು ಮಂದಿ ಭೂಮಿ ಹೊಡೆದಾಕೊಂಡಿದ್ದಾನೆ ಗೊತ್ತಾ ನಿಮ್ಗೆ? ನಿಮ್ಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ, ಆ ರೀತಿ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ. ಒಬ್ಬ ಭಯೋತ್ಪಾದಕ ಮುಸಲ್ಮಾನನಿಂದ 1000 ಪಟ್ಟು ಹಾಳು ಮಾಡಿದ್ದಾನೆ ಹಿಂದೂ ಸಮಾಜವನ್ನು. ಪಾಪಿಸ್ತ ಹಿಂದೂ ನಾಯಕರುಗಳನ್ನು ಇಟ್ಕೊಂಡು ಇವನ್ ಕೈಯಲ್ಲಿ ಅಲ್ಲಿಗೆ ಬಂದಂತ ಡಬ್ಬೆಯ ಕಾಸಿನಿಂದ ಬಾಯಿ ಮಾಡಿದವನಿಗೆ ಲಕ್ಷಗಟ್ಟಲೆ ಸುರಿತಾನೆ ಈ ಸೋಳೆ ಮಗ ಇವನು ವೀರೇಂದ್ರ ಹೆಗ್ಡೆ. ಎಲ್ಲಾದ್ರೂ ಉಂಟಾ? ಪೂಜೆ ಮಾಡ್ತಾನ, ಮುಖಕ್ಕೆ ಒಂದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ನಾಮ ಹಾಕ್ತಾನೆ ಅವನು. ಒಂದು ತೀರ್ಥತೆ ಗೊತ್ತಾನ ಅವನು, ಮಂಜುನಾಥ ಸ್ವಾಮಿ ಇದ್ದು. ಅವನನ್ನು ದೇವರು ಅಂತ ಹೇಳಿ ನಂಬಿದ್ದಾರೆ ಹಿಂದೂ ನಾಯಕರುಗಳು. ಮೊನ್ನೆ ಅದೇ ಹೇಳಿದ್ರೆ ನಾನು ಕರ್ನಾಟಕ ಪ್ರಭಾಕರ್ ಹೊರಟ್ರೆ 3/4 ಗಂಟೆ ಚರ್ಚೆ ಮಾಡಿದ್ದೇನೆ. ಇದಕ್ಕೆ ಏನು ನಿಮ್ಮ ಏನು ಸಂಘ ಪರಿವಾರದಿಂದ ಹೇಳಿ ನಿಮ್ಮನ್ನು ಬಿಡಿಸ್ತಾ ಅಂತ ಹೇಳಿದ್ದೇನೆ ನಾನು, ಸಂಘ ಪರಿವಾರದನ್ನು. ನಾನು ಧರ್ಮದ ಆರಾಧಕನ. ಇವರೆಲ್ಲ ಇವರ ಹೊಟ್ಟೆ ತುಂಬಿಸ್ಲಿಕ್ಕೆ ದೇವಸ್ಥಾನದ ಕಾಣಿಕೆ ಇವರು ಹೋದ ತಕ್ಷಣ ಅಲ್ಲಿ ಒಂದು 10 ಮಂದಿ ಸುತ್ತದಿಂದ ಬರ್ತಾರೆ. ವಿಶ್ವ ಹಿಂದೂ ಪರಿಷತ್ನವ್ರು ಬಂದು, ಬಜರಂಗದವ್ರು ಬಂದ್ರು ಅಂತ ಹೇಳಿ ಬಂದವರಿಗೆ ಭಿಕ್ಷೆ ಬಿಸಾಡ್ತಾನೆ. ಪಾಪಿಸ್ತ ಸೋಳೆ ಮಗ ಇವನು ಎಲ್ಲಿಂದ ಹಿಂದೂ ದೇವಸ್ಥಾನದ ಡಬ್ಬದಿಂದ ಕದ್ದದ್ದು. ಎಷ್ಟು ಲಕ್ಷ ಕೋಟಿ ಗೊತ್ತಾ ನಿಮ್ಗೆ? ಎಷ್ಟು ಲಕ್ಷ ಕೋಟಿ ಇದೆ. ಇದನ್ನೆಲ್ಲ ನೋಡಿದ್ರೆ ನಾವು ಹಿಂದೂಗಳು ಯಾಕೆ ತಗೊಳ್ಳಿ, ಹಿಂದೂಗಳೇ RSSನವರಿಗೆ ತಗೊಳ್ಬೋದಿತ್ತಲ್ಲ. ಬಿಜೆಪಿ ಸರ್ಕಾರ ಮಾಡಿತ್ತಲ್ಲ 5 ವರ್ಷ, ಆಗ RSSನ ತೆಕ್ಕೆಗೆ ತಗೊಳ್ಬೋದಿತ್ತಲ್ಲ. ಯಾಕೆ ತಗೊಳ್ಳಿಲ್ಲ ಇವರು? ಯಾಕೆ ತಗೊಳ್ಳಿಲ್ಲ?